ಕ್ಯಾಟ್ರಿಂಗ್ ಅಂತ ಎರಡನಹಳ್ಳಿ ಆರ್ಕೆಟ್ ಟೌನ್ ಸಿ. ಇದು ಸಾಧಾರಣ ಒಂದು 10-12 ಕಂಪ್ನಿಗೆ ಊಟ ಹೋಗ್ತಾ ಇದೆ ನೋಡಿ. ನಾವು ಮಾಡ್ತೀವಿ ಹೈಜೀನ್ ಮತ್ತು ಇದ್ರ ಬಗ್ಗೆ ನೋಡಿ. ನಮ್ಮದು ಲೈವು ಎಲ್ಲ ಕಡೆ CC ಕ್ಯಾಮ್ರಾ ಇದೆ, ಎಲ್ಲ ಕಡೆ ಸ್ಪೆಷಾಲಿಟಿ ನೋಡಿ. ಈ ಥರ ಊಟ ಹೋಗ್ತಾಯಿದೆ. ದಯವಿಟ್ಟು ಯಾವ್ದಾದ್ರು ಕಂಪ್ನಿಗಳಿದ್ದು ದಯವಿಟ್ಟು ನಮಗೆ ಇನ್ಫಾರ್ಮ್ ಮಾಡಿ ಪ್ಲೀಸ್. ಮಾಡೋಣ ರೈಸ್ ಟೀಮು ನೋಡಿ, ರೈಸ್ ಹಾಕ್ತಾರೆ ಟೀಮಲ್ಲಿ ಬೈಲ್ ಆಗ್ತಾ ಇದೆ ನೋಡಿ. ರೈಸ್ ಬೈಲ್ ಆಗ್ತದೆ 25 kg 26 ಒಂದು ಬ್ಯಾಗ್ ರೈಸ್ ಆಗುತ್ತೆ ನೋಡಿ. ಈ ಥರ ಆಗ್ತಾಯಿದೆ ಬೈಲು. ಇನ್ನೊಂದು 10 ನಿಮಿಷ ರೈಸ್ ಆಗಿ ರೆಡಿ ಆಗ್ಬಿಡ್ತದೆ ಇದರಲ್ಲಿ. ಈ ಥರ ಮಿಕ್ಸ್ ಮಾಡಬೇಕು. ರೈಸ್ ಹಾಕಬೇಕು, ಈಗ ತಕ್ಕಷ್ಟು ಉಪ್ಪು ಹಾಕಬೇಕು, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವತ್ತಿನ ಸ್ಪೆಷಲ್ಲು ಇದು ದಾಲ್ ಫ್ರೈ. ತೋರ್ಸಮ್ಮ, ದಾಲ್ ಫ್ರೈ ಮಾಡಿದ್ದೀನಿ. ನಿಮಗೆ ಮಾಡೋ ವಿಧಾನವನ್ನು ನಾಳೆ ಹೇಳ್ಕೊಡ್ತೀನಿ ನಾನು, ನೆಕ್ಸ್ಟ್ ಟೈಮಲ್ಲಿ ಹೇಳ್ಕೊಡ್ತೀನಿ. ಇದು ನೋಡಿ ಸಾಂಬಾರು ಈಗ ಒಗ್ಗರಣೆ ಹಾಕಿರ್ತೀವಿ. ಸಾಂಬಾರು ಮಸಾಲಲ್ಲಿ ಇದಾಗಿ ಗ್ರ್ಯಾಂಡ್ ಆಗ್ತಾಯಿದೆ. ಇದು ರಾಜ್ಮಾ ಮಸಾಲ, ರಾಜ್ಮಾ ಮತ್ತು ನಮ್ಮ ಇದು ಸ್ನೇಹಗೌಡ ಮಸಾಲ ನೋಡಿ ಮಾಡಿಟ್ಟಿದ್ದೀನಿ ನೋಡಿ. ಆಗಿದೆ ನೋಡಿ. ಇಲ್ಲಿ ಬೀಟ್ರೂಟ್ ಪಲ್ಯ ಹಾಕ್ತೀನಿ, ದಮ್ ಹಾಕಿದ್ದೀನಿ. ಎಲ್ಲ ದಮ್ ಹಾಕಿ ಇದು ರಸಮ್. ಇವತ್ತು ಪೆಪ್ಪರ್ ರಸಮ್ ಮಾಡಿದ್ದೀವಿ, ಪೆಪ್ಪರ್ ಮಸಾಲೆ ನೋಡಿ. ಆಮೇಲೆ ಇಲ್ಲಿ ನಮ್ಮ ಮೇಡಮ್ ಅವರು ಪುರಿ ಹಾಕ್ತಾ ಇದ್ದಾರೆ ನೋಡಿ. ನಮ್ಮ ಮಿಸ್ಸಸ್ ಪುರಿ ಹಾಕ್ತಾ ಇದ್ದಾರೆ ನೋಡಿ. ಮಸಾಲ ಸಾಂಬಾರು ಮಸಾಲ ಈ ಕಡೆ ನೋಡಿ ಹೈಜೆನಿಕ್ ಆಗಿ ಇದು ಮಾಡ್ತಾ ಇದ್ದೀವಿ. ಈ ಥರ ಫುಡ್ಡು ಇಲ್ಲಿ ಪುರಿ ನಡೆಸ್ತಾ ಇದ್ದಾರೆ. ತೋರಿಸು ನೋಡಿ. ಇದು ಸಾಂಬಾರು ಮಸಾಲ, ಇದು ಈ ಕಾಲದ ಸಾಂಬಾರು ಮಸಾಲ ತೆಗಿತಾ ಇದ್ದಾರೆ ಗ್ರೈಂಡಿಂಗ್. ಆ ಕಡೆ ತೋರಿಸು ಸಾಂಬಾರು ಮಸಾಲ. ಈಗ ಬಂದಿರೋ ಪ್ಲಸ್ ವೆಜಿಟೇಬಲ್, ನಾಳೆ ಬಂದಿರೋ ಪ್ಲಸ್ ವೆಜಿಟೇಬಲ್ ಬನಾನಾ. ಆಯ್ತು, ನಮಸ್ಕಾರ.